ರಾಜ್ಯ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕೊಡ್ತಾ ಇರತಕ್ಕಂಥ ಟ್ಯಾಕ್ಸ್ ಟಾರ್ಚರ್ ವಿರುದ್ಧ ಈಗ ವ್ಯಾಪಾರಸ್ಥರು ಸಿಡಿದೆದ್ದಿದ್ದಾರೆ. ಹಾಗಾಗಿ ನಾಳೆಯಿಂದ ಬಿಸಿ ಮುಟ್ಟಿಸುವ ಸಲುವಾಗಿ 3 ದಿನ ಹಾಲು ವ್ಯಾಪಾರ ಮಾಡದೇ ಇರೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಟ್ಯಾಕ್ಸ್ ಟಾರ್ಚರ್ ವಿರುದ್ಧ ಕೆರಳಿದ್ದಾರೆ ಸಣ್ಣ ವರ್ತಕರು. ನಾಳೆಯಿಂದ 3 ದಿನ ಸಿಗಲ್ಲ ಹಾಲು, ಅಂಗಡಿಗಳಲ್ಲಿ ಮಾರಾಟ ಮಾಡಲ್ವಂತೆ. ಕಾಂಡಿಮೆಂಟ್ಸ್, ಬೇಕರಿ, ದಿನಸಿ ಅಂಗಡಿ, ನಿಮ್ಮ ಅಕ್ಕಪಕ್ಕದ ಯಾವ ಅಂಗಡಿಯಿಂದ ನೀವು ತರ್ತಾ ಇದ್ದೀರಿ ಅಲ್ಲಿ ಸಿಗಲ್ಲ. ಸುಮಾರು 60,000 ಬೇಕರಿ ಕಾಂಡಿಮೆಂಟ್ಸ್ನಲ್ಲಿ ಹಾಲು ಪೂರೈಕೆ ಬಂದ್ ಆಗುವಂತಹ ಸಾಧ್ಯತೆ ಇದೆ. ತೆರಿಗೆ ಪಾವತಿಸುವಂತೆ ನೀಡಿರುವ ನೋಟಿಸನ್ನು ವಾಪಸ್ ಪಡಿಬೇಕು. ನೋಟಿಸ್ ಹಿಂಪಡೆಯದಿದ್ದರೆ 2 ದಿನ ಹಾಲು ಮಾರಾಟ ಮಾಡಲ್ಲ. ಆಮೇಲೆ 25ನೇ ತಾರೀಕು ಅಂಗಡಿಯನ್ನೇ ಬಂದ್ ಮಾಡಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಇದು ದೊಡ್ಡ ಮಟ್ಟದ ಹೋರಾಟವಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ. ಏಕೆಂದರೆ ಇವರು ನೋಟಿಸ್ ಕೊಟ್ಟಿರೋದು 1-2 ರೂಪಾಯಿಗಲ್ಲ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ, 40 ಲಕ್ಷ 50 ಲಕ್ಷ ಅನ್ನೋದಕ್ಕೆ ಲೆಕ್ಕನೇ ಇಲ್ಲ ಇವ್ರು ಕೊಟ್ಟಿರೋದು. ಎಲ್ಲಿಂದ ತರ್ತಾರೆ? ಹಾಗಾಗಿ ನಾಳೆಯಿಂದ 2 ದಿನ ಹಾಲು ವ್ಯಾಪಾರ ಮಾಡಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಕಾಫಿ ಟೀನಲ್ಲಿ ಹಾಲು ಬಳಕೆ ಮಾಡಲ್ಲ. ಬ್ಲ್ಯಾಕ್ ಟೀ ಕೊಡ್ತೀವಿ, ಬ್ಲ್ಯಾಕ್ ಕಾಫಿ ಕೊಡ್ತೀವಿ, ಹಾಲನ್ನು ಹಾಕಲ್ಲ. ಹಾಲು ತಗೊಳ್ಳೋದೇ ಇಲ್ಲ ನಾವು ನಂದಿನಿ ಅವರಿಂದ, KMF ಇಂದ ಅಂತ ಅವ್ರು ಹೇಳ್ತಿರೋದು. ಇದು ಒಂದು ರೀತಿಯ ಹೋರಾಟ. ಮತ್ತೊಂದು ರೀತಿಯಲ್ಲಿ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಲಕ್ಷಾನ್ಗಟ್ಲೆ ಹಾಕೋದು ತಪ್ಪು. ಬರಲಿ, ತಿಂಗಳಿಗೋ ವರ್ಷಕ್ಕೋ ಅಂತ ಇಂತಿಷ್ಟು ಅಂತ ಕಟ್ ಮಾಡ್ಕೊಳ್ಳಿ. ನಾವು ಗೌರ್ಮೆಂಟ್ ಸರಿಯಾಗಿದೆ, ನಾವೇನು ಅನ್ಯಾಯ ಮಾಡ್ತಾ ಇಲ್ಲ, ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ತಪ್ಪು ಮಾಡ್ತಾ ಇಲ್ಲ. ಹೊಟ್ಟೆ ಪಾಡಿಗೆ ಊರು ಬಿಟ್ಟು ಊರು ಬಂದಿದ್ದೀವಿ. ಮಕ್ಕಳನ್ನ ಶಾಲೆ ಸೇರಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಇಲ್ಲೂ ಕರೆಂಟ್ ಬಿಲ್, ನೀರು ಬಿಲ್ ಕಟ್ಕೋಬೇಕು. ಲಕ್ಷಾನ್ಗಟ್ಲೆ ಒಂದೇ ಸಲ ಹಾಕ್ಬಿಟ್ರೆ ಫ್ಯಾಮಿಲಿ ಸಮೇತ ಸಾಯ್ಬೇಕಾಗುತ್ತೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. 1000, 1,000, 500 ಇಂತಿಷ್ಟು ಬಂದಿದೆ ಅಮ್ಮ ಅಂದರೆ ಬೇಕಾದ್ರೆ ಬ್ಯಾಂಕಲ್ಲಿ ಕಟ್ ಮಾಡ್ಕೊಳ್ಳಿ. ಅದು ಬ್ಯಾಂಕಲ್ಲಿ ಇಲ್ಲ, ನಾವು ಹಿಂಗೆ ತರ್ತೀವಿ, ರೇಷನಿಗೆ ಕೊಡ್ತೀವಿ, ಅದರಲ್ಲಿ ಪ್ರೂಫೇ ಇದೆ. ನಮಗೇನೋ ದಿನ 500 ರೂಪಾಯಿ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಕೆಲವ್ರು ಹೇಳ್ತಾರೆ ಸೆಂಟ್ರಲಿಂದ ಆಗಿದೆ ಅಂತ. ಎಲ್ಲೇ ಆದ್ರೂ ತಪ್ಪೇ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಇವನೇ ಮಾಡಿರೋದು ಅಂತಾರೆ ಕೆಲವರು, ಅದು ತಪ್ಪು. 23, 24, 25 3 ದಿನ ನಾವು ಹಾಲು ಸರಬರಾಜನ್ನು ಬಂದ್ ಮಾಡ್ತೀವಿ. ಕಾರಣ ಏನಂದರೆ, ಈಗ GST ನೋಟಿಸನ್ನು ಏಕದಮ್ 21 ವರ್ಷದಿಂದ 25ನೇ ವರ್ಷದವರೆಗೂ ಸಹ ಈ ಥರ ಒಂದೇ ಸರಿ ಹಾಕ್ಬಿಟ್ಟು 40, 50, 1 ಲಕ್ಷ, 1 ಕೋಟಿವರೆಗೂ ಕೊಡ್ತಾ ಇದ್ದಾರೆ, ತೆರಿಗೆ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಈ ಬಡವರ ಬಾಯಿಗಳಿಗೂ ವ್ಯಾಪಾರ ಮಾಡೋಕ್ಕಾಗಲ್ಲ. ಈಗ ಸಣ್ಣ ಪುಟ್ಟ ಅಂಗಡಿ ಮಾಡ್ಕೊಂಡಿರ್ತಾರೆ, ಸಾಲಗಿಲ್ಲ ಮಾಡ್ಕೊಂಡಿರ್ತಾರೆ, ಮಕ್ಕಳು ಸ್ಕೂಲ್ ಫೀಸು, ಕರೆಂಟ್ ಬಿಲ್ಲು ಇವೆಲ್ಲ ಕಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ನಾವು ಇವ್ರು ಏನಾರು ಈ ಥರ ಟಾರ್ಚರ್ ಕೊಡ್ತೇನೆ ಇದ್ದರೆ ನಾವು ಸುಶಾಡೆ ಮಾಡ್ಕೋಬೇಕಾಗುತ್ತದೆ, ಬೇರೆ ನಮಗೆ ದಾರಿ ಇಲ್ಲ. ಆದ್ದರಿಂದ ದಯವಿಟ್ಟು ಈ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದನ್ನು ಪರಿಗಣಿಸಿ ನಮ್ಗೆ ದಯವಿಟ್ಟು ಒಂದು ಕ್ಷಮೆ ಕೇಳ್ಕೊತಾ ಇದ್ದೀನಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ 3 ದಿನ ಹಾಲು ಸಿಗಲ್ಲ, ಕೊನೆ ದಿನ ಅಂಗಡಿ ಬಂದ್ ಮಾಡ್ತೀವಿ ಅಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಣ್ಣ ವರ್ತಕರು ಈಗ ರೆಡಿಯಾಗಿದ್ದಾರೆ. ಇದರ ಪರಿಣಾಮ ಬೆಂಗಳೂರಿನಲ್ಲಿ ಹೇಗಾಗಬಹುದು ಅಂತ ಅರವಿಂದ್, ಈಗ ಅಸೋಸಿಯೇಷನ್ ಅವರು ಹೇಳುವಂತಹ ಪ್ರಕಾರ ಸುಮಾರು ರಾಜ್ಯಾದ್ಯಂತ 60,000 ಬೇಕರಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ದಿನಸಿ ಅಂಗಡಿಯವರು ನಾಳೆಯ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ನಂದಿನಿ ಬೂತ್ ಅವ್ರಿಗೂ ಕೂಡ ನೋಟಿಸ್ ಹೋಗಿದೆ. ಅದರಲ್ಲೂ ಕೂಡ 1 ಕೋಟಿಯಷ್ಟು ಟ್ಯಾಕ್ಸನ್ನು ಕಟ್ಟಿ ಅಂತ ನೋಟಿಸ್ ಹೋಗಿದೆ. ಸೊ ಹಾಗಾಗಿ ಒಂದಿಷ್ಟು ನಂದಿನಿ ಬೂತ್ನ ಮಾಲೀಕರು ಕೂಡ ಇದಕ್ಕೆ ಕೈಯನ್ನು ಜೋಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾರ್ಮಲಿ ಏನಾಗುತ್ತೆ ಅಂದರೆ, ಎಲ್ಲ ಕಡೆ ನಂದಿನಿ ಬೂತಲ್ಲಿ ಬೂತ್ಗಳು ಇರೋದಿಲ್ಲ, ಹಾಲು ಅಲ್ಲಿ ಸಿಗೋದಿಲ್ಲ. ಹಾಗಾಗಿ ತುಂಬಾ ಜನ ದಿನಸಿ ಅಂಗಡಿ ಆಗಿರ್ಬೋದು, ಬೇಕರಿ, ಕಾಂಡಿಮೆಂಟ್ಸ್ ಅಂಗಡಿಯಲ್ಲೇ ಹಾಲನ್ನ ಖರೀದಿ ಮಾಡ್ತಾರೆ. ಬಟ್ ಅವ್ರೀಗ 2 ದಿನಗಳ ಕಾಲ ಅಂದ್ರೆ ನಾಳೆ ಮತ್ತು ನಾಡಿದ್ದು ಹಾಲು ಮಾರಾಟವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹಾಲು, ಟೀ ಏನಿದೆ, ಟೀ ಕಾಫಿಗೆ ಹಾಲನ್ನ ಹಾಕೋದಿಲ್ಲ, ಬ್ಲ್ಯಾಕ್ ಟೀ ಅನ್ನ ಅಷ್ಟೇ ಮಾರಾಟ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಜುಲೈ 25ಕ್ಕೆ ಕಂಪ್ಲೀಟ್ ಆಗಿ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ನಾವು ಬಂದ್ಗೆ ಹೋಗ್ತೀವಿ, ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅವರ ಬೇಡಿಕೆ ಇರುವಂತದ್ದು ಈಗ ಕಂಪ್ಲೀಟ್ ಆಗಿ ಮನ್ನಾ ಮಾಡಬೇಕು ಅಂತ. ಆದ್ರೆ ಇದುವರೆಗೂ ಕೂಡ ಸರ್ಕಾರ ಆಗ್ಲಿ ಅಥವಾ ವಾಣಿಜ್ಯ ತೆರಿಗೆ ಇಲಾಖೆ ಆಗ್ಲಿ ಈ ಬಗ್ಗೆ ಯಾವುದೇ ರೀತಿ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ವಾಣಿಜ್ಯ ತೆರಿಗೆ ಇಲಾಖೆಯವರು ಹಾಗೆ ಮಾಡೋದಕ್ಕೆ ಬರೋದೇ ಇಲ್ಲ, ಕಂಪ್ಲೀಟ್ ಮನ್ನಾ ಸಾಧ್ಯವೇ ಇಲ್ಲ. ಅವರು ಏನೆಲ್ಲ ತೆರಿಗೆ ವಿನಾಯಿತಿ ಇರುವಂತಹ ಸರಕುಗಳಿಗೆ ನಾವು ಕೊಡ್ತೀವಿ ವಿನಃ ತೆರಿಗೆ ಯಾವುದಕ್ಕೆಲ್ಲ ಅಪ್ಲೈ ಆಗುತ್ತೋ ಅದಕ್ಕೆ ಕಟ್ಟಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸೊ ಹಾಗಾಗಿ ಹೋರಾಟವಂತೂ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾಳೆ ಯಾವ ರೀತಿ ಬೆಂಗಳೂರಿಗೆ ಇದರ ಬಿಸಿ ತಟ್ಟುತ್ತೆ ಏನು ಅನ್ನುವಂಥದ್ದು ನೋಡಬೇಕಾಗಿದೆ. ಅದರ ಜೊತೆಗೆ
ಗ್ರಾಮೀಣ ಭಾಗದಲ್ಲೂ ಕೂಡ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಕೊಂಚ ಇದರ ಬಿಸಿ ಜೋರಾಗಿ ತಟ್ಟುವಂತಹ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ KMF ಅವ್ರು ಹೇಳ್ತಾ ಇದ್ದಾರೆ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಹಾಲು ಸಪ್ಲೈ ಮಾಡ್ತೀವಿ ಅಂತ. ಹೌ ನಿಮಗೆ ಎಲ್ಲ ಕಡೆನಲ್ಲೂ ಕೂಡ ನಂದಿನಿ ಔಟ್ಲೆಟ್ಗಳಿಲ್ವಲ್ಲ, ಎಲ್ಲರೂ ಬಹುತೇಕ ಅವ್ರ ಅಕ್ಕಪಕ್ಕದ ಅಂಗಡಿ ಅವ್ರ ಮನೆ ಹತ್ತಿರ ಇರೋದು ಅಲ್ಲಿ ತರ್ತಾರೆ, ಬೇಕ್ರಿ ಕಾಂಡಿಮೆಂಟ್ಸ್ಗೆ ಹೋಗಿ ಅವ್ರು ಹಾಲು ಮಾರಾಟ ಮಾಡಲ್ಲ ಅಂದರೆ ಈ ಬಿಸಿ ತಟ್ಟುತ್ತೆ ಜನರಿಗೆ.